ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಸೊ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಸೋಫಾ ಕವರ್ಸ್ನೆಲ್ಲ ವಾಷಿಂಗ್ ಮಷಿನ್ಗೆ ಹಾಕ್ಕೊಂಡಿದ್ದೆ. ಸೊ ವಾಶ್ ಆಗಿದೆ, ಇವಾಗ ಅದನ್ನು ಹೊರಗಡೆ ಒಣಗಿಸ್ಬೇಕು. ಸೊ ಇವಾಗ ಮಳೆಗಾಲದಲ್ಲಿ ಮಳೆ ಕಡಿಮೆ ಇರುವಾಗಲೇ ಏನು ವಾಶ್ ಮಾಡೋದಿದ್ರು ಮಾಡ್ಕೋಬೇಕು. ಶ್ರಾವಣ ಕೂಡ ಹತ್ತಿರ ಬರ್ತಾ ಇದೆ, ಸೊ ಒಂದೊಂದೇ ವಾಶ್ ಮಾಡಿ ಇಟ್ಕೋಬೇಕು. ಸೊ ವಾಶ್ ಎಲ್ಲ ಆಯಿತು. ಸೊ ಈ ಮೆಷಿನ್ನು ಲಾಸ್ಟೇ ಹೇಳಿದ್ನಲ್ಲ, ಬರೀ ವಾಶ್ ಅಷ್ಟೇ ಮಾಡಿಕೊಡುತ್ತೆ. ಇವಾಗ ಅದನ್ನು ಒಣಗಿಸ್ಕೋಬೇಕು. ಹೊರಗಡೆ ತುಂಬ ಗಾಳಿ ಕೂಡ ಇದೆ. ಸೊ ಮನೆ ಸೆಕೆಂಡ್ ಫ್ಲೋರಲ್ಲಿ ಇದ್ದಿದ್ದರಿಂದ ಜಾಸ್ತಿ ಗಾಳಿ ಬರುತ್ತೆ. ಸೊ ಗಾಳೀಲಿ ಬೇಗ ಒಣಗೋಗ್ಲಿ ಮಳೆ ಬರೋ ಅಷ್ಟರಲ್ಲಿ ಅಂತ ಬೇಗ ಒಣಗಿಸ್ಕೋತಾ ಇದ್ದೀನಿ. ಸೊ ಡೈಲಿ ತುಂಬ ಜಾಸ್ತಿನೇ ಬಟ್ಟೆ ಇರುತ್ತೆ. ಸೊ ಅಮ್ಮ ಅದನ್ನೆಲ್ಲ ಸರಿಸ್ಕೋತಾ ಇದ್ದಾರೆ. ಮುಂದ್ಗಡೆ ದಾರ ಕಟ್ಕೊಂಡಿದ್ದೀವಿ. ಹಾಗೆ ಗಾಳಿ ಸ್ವಲ್ಪ ಮನೆ ಒಳಗಡೆ ಅವಾಯ್ಡ್ ಮಾಡ್ಲಿಕ್ಕೆ ಮುಂದ್ಗಡೆ ಪರ್ದೆನೂ ಕಟ್ಕೊಂಡಿದ್ದೀವಿ. ಸೊ ಮಕ್ಕಳಿರೋದ್ರಿಂದ ಡೈರೆಕ್ಟಾಗಿ ಡೋರ್ ಓಪನ್ ಮಾಡಿದಾಗ ಗಾಳಿ ಅವಾಯ್ಡ್ ಆಗಲಿ ಅಂತ. ಸೊ ಬಟ್ಟೆನ ಒಣಗಿಸ್ಕೋತೀನಿ, ಮತ್ತು ಉಳ್ದಿರೋ ಬಟ್ಟೆನೂ ಮಷಿನ್ಗೆ ಹಾಕಿದ್ದೀನಿ ಇವಾಗ. ಸೊ ಇವತ್ತು ಮಧ್ಯಾಹ್ನದ ಊಟಕ್ಕೆ ಚಿಕನ್ ಸಾಂಬಾರು ಮತ್ತು ರೈಸ್ ಮಾಡ್ಕೋತಾ ಇದ್ದೀವಿ. ರೈಸ್ ಆಗ್ತಾಯಿದೆ ಇವಾಗ. ಚಿಕನ್ನು ತಮ್ಮ ಕಳಿಸಿ ಚಿಕನ್ ತರಿಸಿದ್ದೀವಿ ಈಗ. ಸೊ ಚಿಕನ್ ಸಾಂಬಾರು ರೆಡಿ ಮಾಡ್ಕೋಬೇಕು ಇವಾಗ. ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಅವ್ರಿಗೆ ಎಲ್ಲ ಕಟ್ ಮಾಡ್ಕೊಂಡು ಆಯ್ತು ಇವಾಗ. ಸೊ ಇದನ್ನು ಮಿಕ್ಸಿಲಿ ರುಬ್ಕೋಬೇಕು. ರುಬ್ಕೊಂಡು ಸ್ವಲ್ಪ ಚಿಕನ್ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ಮೇಲೆ ಸಾಂಬಾರಿಗೆ ಇಡಬೇಕು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಅಮ್ಮ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ನಾನು ಅಷ್ಟರಲ್ಲಿ ಪಾತ್ರೆಗಳನ್ನೆಲ್ಲ ತೊಳೆದು ಕೊಟ್ಬಿಡ್ತೀನಿ. ಪಾತ್ರೆಗಳನ್ನೆಲ್ಲ ಬೇಗ ತೊಳೆದು ಕ್ಲೀನ್ ಮಾಡ್ಕೊಬಿಟ್ರೆ ಕಿಚನ್ನು ಸಾಂಬಾರು ಆದಮೇಲೆ ಅಮ್ಮ ನಾನು ಎಲ್ಲ ಒಟ್ಟಿಗೆ ಊಟ ಮಾಡ್ಕೊಬಿಡ್ಬೋದು. ಸೊ ಬೇಗ ಪಾತ್ರೆಗಳನ್ನೆಲ್ಲ ತೊಳೆದು ಇಡ್ತೀನಿ. ಸರು ಇಬ್ಬರು ಮಲಗಿದ್ದಾರೆ. ಸೊ ಅಷ್ಟರಲ್ಲಿ ತೊಳೆದು ಕೊಟ್ಬಿಡ್ತೀನಿ. ಹಾಗೆ ಅಮ್ಮನ ಜೊತೆ ಮಾತಾಡಿಕೊಂಡು ಪಾತ್ರೆಗಳನ್ನೆಲ್ಲ ತೊಳೆದು ಮುಗಿಸಿದೆ. ಸೊ ಸಾಂಬಾರು ಕೂಡ ಆಗ್ತಾಯಿದೆ. ಚಿಕನ್ ಡ್ರೈ ಆಗ್ಲಿಕ್ಕೆ ಇಟ್ಟಿದ್ದಾರೆ. ಸಾಂಬಾರು ಕುದೀತಾ ಇದೆ, ಇನ್ನೇನು ಆಲ್ಮೋಸ್ಟ್ ಆಗೋಯ್ತು. ಸೊ ಊಟ ಮಾಡಬೇಕು. ತಮ್ಮನೂ ಕೂಡ ಡ್ಯೂಟಿಗೆ ಹೊರಟಿದ್ದಾನೆ, ಅವನು ಊಟ ಮಾಡ್ಕೊಂಡು ಹೋಗ್ತಾನೆ ಇವಾಗ. ಅದಾದಮೇಲೆ ನಾನು ಅಮ್ಮ ಕೂಡ ಸಿರಿ ಎದ್ದೇಳೋ ಅಷ್ಟರಲ್ಲಿ ಊಟ ಮಾಡ್ಕೋಬೇಕು. ಸೊ ರೆಡಿ ಆಯ್ತು, ಇವಾಗ ತಮ್ಮಂಗೆ ಊಟ ಕೊಡೋಣ. ಊಟ ಎಲ್ಲ ತಿನ್ನಿದ್ದಾಯಿತು ಇವಾಗ. ಸೊ ಚಿಕನ್ ಅಂದರೆ ಈಗ ಒಳ್ಳೆ ಬ್ಯಾಟಿಂಗೇ ಆಯಿತು ಇವತ್ತು. ಸೊ ಊಟ ಆಯಿತು. ಇವಾಗ ಕಂದಮ್ಮ ಎದ್ದಿದ್ದಾಳೆ, ಎದ್ದು ಆಟ ಆಡ್ತಾ ಇದ್ದಾಳೀಗ. ಫೀಡಿಂಗ್ ಮಾಡಿಸ್ಬೇಕು, ಪಾಪ ತುಂಬ ಹೊತ್ತಿಂದ ಮಲಗಿದ್ಲು. ಇನ್ನೊಬ್ಳು ಇನ್ನೂ ಎದ್ದಿಲ್ಲ, ಮಲ್ಗೆ ಇದ್ದಾಳೆ. ಹಾಯ್ ಸಿರಿ. ಇಬ್ರು ನೋಡಿ ಜೊತೆಗೆ ಮಾಡ್ಕೊಂಡು ಹೇಗೆ ಆಟ ಆಡ್ತಾ ಇದ್ದಾರೆ. ಸಿಸ್ಟರ್ಸ್ ಇಬ್ರು ಸಿಸ್ಟರ್ಸ್. ಸರು ಸಿರಿ ಅಮ್ಮ ಏ ಮಗ್ನೆ. ಇಬ್ರು ನೋಡಿ ಹೇಗೆ ಕೈ ಇಟ್ಕೊಡ್ತಾ ಇದ್ದಾರೆ. ಈವ್ನಿಂಗ್ ಟೈಮಲ್ಲಿ ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ. ಸೊ ಆಟ ಆಡಿ ಸುಸ್ತಾದ್ಮೇಲೆ 6 ಗಂಟೆ ಮೇಲೆ ಇಬ್ಬರು ಮತ್ತೆ ಮಲ್ಕೊಂಡ್ಬಿಡ್ತಾರೆ.
ಸೊ ಸ್ವಲ್ಪ ಹೊತ್ತು ಆಟ ಆಡೋಕ್ಕೆ ಬಿಡ್ತೀನಿ ಈವ್ನಿಂಗ್ ಟೈಮಲ್ಲಿ, ಚೆನ್ನಾಗಿ ಆಟ ಆಡಲಿ ಅಂತ. ರಾತ್ರಿ ಊಟಕ್ಕೆ ಚಪಾತಿನ ಮಾಡ್ಕೋತಾ ಇದ್ದೀವಿ. ಸೊ ಮಧ್ಯಾಹ್ನದ್ದೇ ಚಿಕನ್ ಸಾಂಬಾರು ಇತ್ತಲ್ವ ಅದ್ರ ಮೇಲೆ, ಸೊ ಅಮ್ಮ ಮಾಡ್ತಾಯಿದ್ದಾರೆ ಚಪಾತಿ. ನಾನು ಮತ್ತು ನಮ್ಮ ಮನೆಯವರು ಫಸ್ಟ್ ಊಟ ಮಾಡ್ಕೊಬಿಡ್ತೀವಿ, ಮತ್ತು ಸಿರಿ ಇಬ್ಬರು ಎದ್ಬಿಡ್ತಾರೆ. ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.